ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಮತಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಮಂಡಲದ ವತಿಯಿಂದ ಆಲಮಟ್ಟಿ ಜಲಾಶಯದಿಂದ ನೀರಾವರಿಯಲ್ಲಿ ವಂಚಿತ ಆಗಿರತಕ್ಕಂಥ ಅಂಗಡಿಗೇರಿ ಭಾಗ ಮತ್ತು ಕೋಲಾರ ಭಾಗ ಅದರ ಜೊತೆ ಯಾವ ವಂಚಿತ ಆಗಿದಾವೆ ಎಲ್ಲ ಪ್ರದೇಶಗಳಿಗೆ ನೀರಾವರಿಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆ. ಹಾಗೆಯೇ ಆಲಮಟ್ಟಿಯಿಂದ ಏನು ತೆಲಂಗಾಣಕ್ಕೆ ನೀವು ನೀರು ಬಿಟ್ಟಿದ್ದೀರಿ ಅದು ಅವೈಜ್ಞಾನಿಕ ಐತಿ, ಅದಕ್ಕೆ ನಮ್ಮ ತಕರಾರು ಐತಿ. ಮುಂದೆ ಆ ನೀರನ್ನು ಬಿಡಬಾರ್ದು. ಮಾರ್ಚ್ 23 ನಂತರ ಏನು ನೀರು ಬಿಡುವಂಥ ಹಂಗಾಮ ಮುಗಿತೈತಿ. ಮುಗಿದ ಮೇಲೆ ಜೂನ್ ತಿಂಗಳವರೆಗೆ ಇದ್ದಂಥ ಕೆನಾಲ್ಗಳಿಗೆ ಮಟ್ಟಾಳದಿಂದ ಹೋಗ್ತಕ್ಕಂಥ 85 ಕಿಲೋಮೀಟರ್ ಪಶ್ಚಿಮದ ಕೆನಾಲ್ ಇರ್ಬೋದು, ಪೂರ್ವಕ್ಕೆ ಬರ್ತಕ್ಕಂಥ 17 ಕಿಲೋಮೀಟರ್ ಕೆನಾಲ್ ಒಂದಾಲ್ತನ ಇರ್ಬೋದು. ಆ ಕೆನಾಲ್ಗಳಿಗೆ ಕೂಡ 15 ದಿವಸಕ್ಕೊಮ್ಮೆ ಕುಡಿಯುವ ನೀರು ಸಹ ನೀರು ಬಿಡುವಂಥದ್ದು. ಅದೇ ರೀತಿ ಬಸವತಿ ಜಾಕವಲಿನಿಂದ ಹೋಗ್ತಕ್ಕಂಥ ಇಡೀ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ಹೋಗ್ತಕ್ಕಂಥ ಏನು ಕೆನಾಲ್ ನಾವು ಮಾಡಿದ್ದೀವಿ. ಹಾಗೆಯೇ ಚಿಮ್ಮಲಿಗೆ ನೀರಾವರಿಯಿಂದ ಬರ್ತಕ್ಕಂಥ ಕಾಲುವೆ ಇರ್ಬೋದು, ಆ ಕೆನಾಲ್ಗಳ ಮುಖಾಂತರವಾಗಿ 15 ದಿವಸಕ್ಕೊಮ್ಮೆ ಕುಡಿಯುವ ನೀರಿನ ಸಲುವಾಗಿ ಆ ಕೆನಾಲ್ಗಳು ಕೂಡ ನೀರನ್ನು ಹರಿಸಬೇಕು ಜೂನ್ವರೆಗೆ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಅವರು ಕೂಡ ಸಲಹಾ ಸಮಿತಿ ಅಧ್ಯಕ್ಷರನ್ನ ವಿಚಾರ ಮಾಡ್ಕೊಂಡು ನಾವು ಹೆಜ್ಜೆ ಇಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಈ ಒಂದು ಭಾಗದ ಅಂಗಡಿಗೇರಿ ಭಾಗದ ಏನು ಜಮೀನು ಅದಾವ ಇವನ್ನ ಮತ್ತೊಮ್ಮೆ ನಾವು ಸರ್ವೆ ಮಾಡ್ತೀವಿ. ಅವರಿಗೆ ಇರ್ತಕ್ಕಂಥ ಸರ್ವೆ ಕೂಡ 5,000 ಹೆಕ್ಟರ್ ಮಾತ್ರ ಇತ್ತಲ್ಲಿ ನೀರಾವರಿ ಆಗಬೇಕಂತಕ್ಕಂಥದ್ದು. ನಾವು ಹಂಗೆ ಹೇಳಿಲ್ಲ. ಇವು ಸುಮಾರು 1 ಲಕ್ಷ ಎಕರೆ ಅಂತ ನಾವು ಹೇಳಿದ್ವಿ ವಂಚಿತ ಆಗಿತ್ತು. ಅದು ಹೊತ್ತು ಮತ್ತೊಮ್ಮೆ ಸರ್ವೆ ಮಾಡಬೇಕು, ಮಾಡಿದಕ್ಕೆ ಮಂಜೂರಾತಿ ಕೊಡಬೇಕಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಒಪ್ಪಿದ್ದಾರೆ. ಅದರ ಜೊತೆಗೆ ಈ ಆಲಮಟ್ಟಿ ಡ್ಯಾಮಿನ ಜಲಾಶಯದ ಎತ್ತರವನ್ನು 519ರಿಂದ 524ಕ್ಕೆ ಎತ್ತರಿಸ್ಬೇಕಂತ ಹೇಳಿದ್ರೆ ಎತ್ತರಿಸಿದಾಗ ಮಾತ್ರ ನಮ್ಮ ಇಡೀ ಜಿಲ್ಲೆಗೆ ನೀರು ಹೋಗವೆಲ್ಲ ಅವು. ಹೀಗಾಗಿ ಅದಕ್ಕೆ ಎತ್ತರಿಸಬೇಕು ಅಂತ ಹೇಳಿದ್ರೆ ಸುಮಾರು 1,20,000 ಎಕರೆ ಭೂಮಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಭೂಮಿ ಮುಳುಗಡೆ ಆಗುತ್ತೆ. ಅಲ್ಲಿ ಸುಮಾರು ಒಂದಾಲು ಸೇರಿ ನಮ್ಮ ಜಿಲ್ಲೆಯ ಒಂದಾಲು ಸೇರಿ ಬಾಗಲಕೋಟೆ ಜಿಲ್ಲೆ 21 ಹಳ್ಳಿ ಸೇರಿ ಸುಮಾರು 22 ಗ್ರಾಮಗಳು ಮುಳುಗಡೆ ಆಗುತ್ತವೆ. ಆ ಮುಳುಗಡೆ ಆಗ್ತಕ್ಕಂಥ ಗ್ರಾಮಗಳ ಪುನರ್ವಸತಿ ಸೇರಿ ಭೂಮಿಯ ಪರಿಹಾರಧನ ಕೊಡುವಂಥದ್ದು ಸೇರಿ ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬೇಕಿಲ್ಲ ಪರಿಹಾರಧನ ಕೊಡೋಕ್ಕೆ. ಅದಕ್ಕೆ ನೀವು ಬಜೆಟ್ನಾಗ ಇವತ್ತು ಗ್ಯಾರಂಟಿ ಸಲುವಾಗಿ ನೀವೇ ಹೇಳಿರಿ 2013 ಒಳಗೆ ಕಾಂಗ್ರೆಸ್ ಕಡೆಗೆ ಕೃಷ್ಣ ಕಡೆಗೆ ಅಂಥೇಳಿ ಒಂದು ಪಾದಯಾತ್ರೆ ಮಾಡಿದ್ದೀರಿ. ನೀವೇ ಮುಖ್ಯಮಂತ್ರಿ ಆಗಿದ್ದೀರಿ. ಈಗ ಇವತ್ತು ನೀವು ವರ್ಷ 50,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರಿ. ಇವತ್ತು ಕೂಡ ಎಲ್ಲ ಸೇರೆ 12 ವರ್ಷದಾಗ 50,000 ಕೋಟಿನೂ ಕೊಟ್ಟಿಲ್ಲ. ನೀವು ಇಲ್ಲಿ ಕೇವಲ 10,000 ಕೋಟಿನೂ ಬಂದಿಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಲುವಾಗಿ. ಅದಕ್ಕೆ ಇವತ್ತು ನೀವು ಯಾವ ರೀತಿ ಬೇಕಾಬಿಟ್ಟು ಆ ಏನು ಗ್ಯಾರಂಟಿ ಸಲುವಾಗಿ 1,16,000 ಕೋಟಿ ಮೊದಲೇ ಸಲ ಸಾಲ ಮಾಡಿ ಬಜೆಟ್ ಮಾಡಿರಿ. ನೀವು ಬಜೆಟ್ ಮಾಡೋಕ್ಕೆ ಸಾಲ ಮಾಡಿದ್ದು ಹಿಂದೆ ಯಾವ ಸರ್ಕಾರವೂ ಮಾಡಿಲ್ಲ, ಗೊತ್ತಿರಲಿಲ್ಲ ನಿಮಗೆಲ್ಲ. ಮತ್ತು ಅದನ್ನು 56,000 ಕೋಟಿ ಗ್ಯಾರಂಟಿ ದುಡ್ಡು ಕೊಡಬೇಕಾದ್ರೆ ಸಾಲ ಮಾಡಲೇಬೇಕು. ಪ್ರಶ್ನೆ ಕೊಡ್ರಿ, ಅದನ್ನು ನಮ್ಮ ತಕರಾರಿಲ್ಲ. ಅದಕ್ಕೆ ಯಾವ ರೀತಿ ಅದಕ್ಕೆ ಗಟ್ಟಿ ಮಾಡಿಸ್ಮಾಡಿ 1,16,000 ಕೋಟಿ ಸಾಲ ಮಾಡಿರಿ. ಆಲಮಟ್ಟಿ ಯೋಜನೆಯ 3ನೇ ಹಂತಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು 1 ಲಕ್ಷ ಕೋಟಿಯನ್ನು ಕೂಡ ವರ್ಷ 50,000 ಕೋಟಿ ರೂಪಾಯಿ ಕ್ರೋಢೀಕರಣ ಮಾಡಿ 2 ವರ್ಷದೊಳಗೆ ಈ ಜಲಾಶಯವನ್ನು ಮುಗಿಸ್ಬೇಕು. ನಮ್ಮ ಜಿಲ್ಲೆಗೆ ಆ ಸಮಗ್ರ ನೀರಾವರಿ, 2 ಜಿಲ್ಲೆಯ ಸಮಗ್ರ ನೀರಾವರಿ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಏನು ನಾವು ನಾರಾಯಣಪುರ ಮತ್ತು ಬಸವಸಾಗರ, ನಾರಾಯಣಪುರದ ಬಸವಸಾಗರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಆಲಮಟ್ಟಿ ಈ ಜಲಾಶಯಗಳಿಂದ ಏನು ಕೆನಾಲ್ಗಳು ಹೋಗಿದಾವೆ ಅದಕ್ಕೊಂದು ನೀರು ಹಂಚಿಕೆ ಅಂತ ಮೊದಲು ಅದು ಹಿಂದೊಮ್ಮೆ ಆಗೈತೆ. ಅದಕ್ಕೆ ಅದನ್ನು ಪುನರ್ವಿಮರ್ಶೆ ಮಾಡಿ ಲಭ್ಯತೆ ಇರತಕ್ಕಂಥ ನೀರಿಗೆ ತಕ್ಕ ಹಾಗೆ ಸಮನಾಗಿ ನಮ್ಮ ಜಿಲ್ಲೆಗೂ ಸಿಗಬೇಕು. ಆ ಏನೋ ನಾವು ತ್ಯಾಗ ಮಾಡಿ ನೀರು ಕಡೆ ಕೊಟ್ಟೇವಿ ಅವ್ರಿಗೂ ಸಿಗಬೇಕು. ಆ ರೀತಿ ಮರು ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಅದನ್ನು ಕೊಟ್ಟಿದ್ದೀವಿ. ಹಾಗೆಯೇ ಮುಳುಗಡೆ ಆಗ್ತಕ್ಕಂಥ ಪದವೀಧರರಿಗೆ ನೌಕರಿ ಒಳಗೆ ಒಂದು ಮೀಸಲಾತಿ ಇತ್ತು ಮೊದಲು. ಅದು ಮುಳುಗಡೆ ಸರ್ಟಿಫಿಕೇಟ್ ಸಿಗ್ತಿತ್ತು. ಅದಕ್ಕೆ ಇವತ್ತು ಅದು ಸಿಗ್ತಾ ಇಲ್ಲ. ಅದಕ್ಕೆ ಕಾಲ ಮಿತಿ ಇತ್ತು, ಅದು ಮುಗಿಸಾರದ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಯಾರು ಪದವೀಧರಾಗಿದ್ದಾರೆ ನೌಕರಿ ಸಲುವಾಗಿ ಅವರಿಗೆ ಮತ್ತೆ ಮುಳುಗಡೆ ಸರ್ಟಿಫಿಕೇಟ್ ಕೂಡ ಕೊಡುವಂಥದ್ದು ಮುಂದುವರಿಬೇಕು ಅಂತಕ್ಕಂಥದ್ದು. ಹಾಗೆಯೇ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಕ್ಕಂಥ 6 ಜಿಲ್ಲೆಗಳು, ಅದು ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಕೊಪ್ಪಳ ಇರ್ಬೋದು, ಬಳ್ಳಾರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, 6 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ 371 ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ತಕರಾರಿಲ್ಲ. ಅದು ಹಿಂದುಳಿದ ಪ್ರದೇಶ ಕೊಟ್ಟಿರೋ ತಕರಾರಿಲ್ಲ ನಮಗೆ. ಬಿಜಾಪುರ ಜಿಲ್ಲೆಯೂ ಕೂಡ ಬೇರೆ ಇಲ್ಲ. ಇದಕ್ಕೆ ಕೂಡ 115% ನೌಕರಿ ಒಳಗೆ ಮೀಸಲಾತಿ ಕೂಡ ಯುವಕರಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯಲ್ಲಿ ಕೊಟ್ಟಿದ್ದೀವಿ. ಯಾಕಂದರೆ ಆಲಮಟ್ಟಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಜನ ಲಕ್ಷಾಂತರ ಎಕರೆ ಭೂಮಿಯನ್ನು, ಫಲವತ್ತಾದ ಭೂಮಿಯನ್ನು ಕಳ್ಕೊಂಡು ಸುಮಾರು 300-400 ಊರುಗಳನ್ನು, ಬಾಗಲಕೋಟೆ ಅಂತ ನಗರ ಸೇರಿ, ಕೋಲಾರದಂಥ ನಗರ ಸೇರಿ ಇಂಥ ಎಲ್ಲ ಭೂಮಿ ಕಳ್ಕೊಂಡ ಮೇಲೆ ನಿಮಗೆ ನೀರು ಸಿಗಾಕತೈತೆ. ಅದಕ್ಕೆ ನಾವು ನಿಮ್ಮ ಸಲ ತ್ಯಾಗ ಮಾಡೇವಂದ್ರೆ ನಮ್ಮದು ಏನು ಭಾಳ ಫರ್ಕಿಲ್ಲ. ಅದಕ್ಕೆ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯೊಳಗೆ ವಿಜಯಪುರ ಜಿಲ್ಲೆಯನ್ನು ತೊಗೋಬೇಕು. ಅಲ್ಲಿರ್ತಕ್ಕಂಥ ನಮ್ಮ ಯುವಕರಿಗೆ ನೌಕರಿ ಒಳಗೆ 15% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಡಿಮಾಂಡ್ ಕೂಡ ಇವತ್ತು ನಾವು ಮಾಡಿದ್ದೀವಿ. ನಾವು ತ್ಯಾಗ ಮಾಡೇವಂತ ನೀವು ಹಾಸ್ಕೊಳಕತ್ತೀರಿ. ಈಗಾಗಲೇ ನಾನು ಮಂತ್ರಿ ಇದ್ದಾಗ ವಾಯುವ್ಯ ಕರ್ನಾಟಕ ಸಾರಿಗೆ ಒಳಗೆ ನಮ್ಮ KSRTC ವಿಜಯಪುರ ಜಿಲ್ಲೆ ಅದನ್ನು ಕಲ್ಯಾಣ ಕರ್ನಾಟಕ ಸೇರಿಸಿನ ಆವಾಗ ವಿಜಯಪುರ ಜಿಲ್ಲೆಯನ್ನು ಕೂಡ. ಮತ್ತು ನಮ್ಮ ಹೈಕೋರ್ಟ್ ಕೂಡ ಗುಲ್ಬರ್ಗನೇ ಐತಿ, ಕಲಬುರಗಿನೇ ಐತಿ. ಹೀಗೆಲ್ಲ ಇದ್ದಾಗ ಆ ಜಿಲ್ಲೆಗೆ ನಾವು ನೀರು ಕೊಟ್ಟು ತ್ಯಾಗ ಮಾಡಿ ನೀರು ಕೊಡಕತ್ತೀವಂದ್ರೆ ನಮ್ಮ ಮಕ್ಕಳಿಗೆ ಯಾಕೆ ಅದನ್ನು ಮೀಸಲಾತಿ ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮದು. ಅದನ್ನು ಕೂಡ ಇವತ್ತು ಡಿಮಾಂಡ್ ಮಾಡಿದ್ದೀವಿ. ಹೀಗೆ ಹಲವಾರು ವಿಷಯಗಳನ್ನು ಇವತ್ತು ಅವ್ರ ಮುಂದೆ ನಾವು ಇಟ್ಟಿದ್ದೀವಿ. ಎಲ್ಲವೂ ಕೂಡ ವಿಶೇಷವಾಗಿ
ಈ ಅಂಗಡಿಗೇರಿ ಭಾಗದ ಸರ್ವೆ ಕಾರ್ಯವನ್ನು ನಾವು ತಕ್ಷಣ ಮಾಡ್ತೀವಿ, ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಚೀಫ್ ಇಂಜಿನಿಯರು ಮತ್ತು MD ಆಫೀಸಿನ ಸುಧೀರ್ ಸಜ್ಜನ್ರವರು. ಅದನ್ನು ವರದಿ ಕೊಟ್ಟ ಮೇಲೆ ಅದಕ್ಕೆ ನಾವು ಮುಂದುವರಿಸಿ ಮಾಡಿಸ್ಕೊಡ್ತೇವೆ ಅಂತ ಮಾತನ್ನು ಕೊಟ್ಟಿದ್ದಾರೆ. ಮತ್ತು ನೀರು ಬೇಡನ್ನು ಕುಡಿಯೋ ಸಲುವಾಗಿ ನಾವು ನೀರನ್ನು ಯಾವ ಕಡಿಮೆ ಮಾಡೋದಿಲ್ಲ. ಜೂನ್ವರೆಗೆ ನಾವು 15 ದಿವಸಕ್ಕೊಮ್ಮೆ ಬೇರಾಗಲಿ ಲಭ್ಯತೆ ಪ್ರಕಾರ ಯಾವಾಗ ನೀರು ಬೇಕು ಅವನು ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಭರವಸೆಯನ್ನು ಅವ್ರಿಗೂ ಕೊಟ್ಟಿದ್ದಾರೆ. ಹೀಗಾಗಿ ನಾವು ನಮ್ಮ ಜೊತೆ ನಾವು ನಿರಂತರ ಧರಣಿ ಅಂತ ಹಾಕ್ಕೊಂಡಿದ್ದೀವಿ. ಇವತ್ತು ನಾವು 1 ಗಂಟೆ ಎಲ್ಲ ಚರ್ಚೆ ಮಾಡ್ತೀವಿ ನಮ್ಮೆಲ್ಲ ಸೇರಿ. ಅದಕ್ಕೆ ಎಷ್ಟು ಇವ್ರ ಲೆವೆಲ್ದಾಗ ಆಗ್ತಕ್ಕಂಥದ್ದು ಭರವಸೆನ ಕೊಟ್ಟಿದ್ದಾರೆ. ಇನ್ನು ಉಳಿದು ಎಲ್ಲ ಸರ್ಕಾರ ಲೆವೆಲ್ದಾಗ ಆಗ್ತಕ್ಕಂಥ 50,000 ಕೋಟಿ ಇಡುವಂಥದ್ದು ಎಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಗಮನಕ್ಕೆ ಇವತ್ತು ತಂದಿದ್ದೀವಿ. ಇವತ್ತು ಎಲ್ಲಕ್ಕೂ ಮನವಿ ಕೊಟ್ಟಿದ್ದು ಮುಖ್ಯಮಂತ್ರಿಗೆ, ಡೆಪ್ಟಿ CM ಅವ್ರಿಗೆ ಎಲ್ಲರಿಗೂ ಪತ್ರ ಕೊಟ್ಟಿದ್ದೀವಿ. ಅವರಿಂದ ನಿರೀಕ್ಷೆಯನ್ನು ಮಾಡ್ತೀವಿ ನಾವು. ಸಕಾರಾತ್ಮಕ ಉತ್ತರ ಬರ್ತೈತೆ ಅಂತ ನಿರೀಕ್ಷೆ ಮಾಡ್ತೀವಿ. ಬರ್ಲಿಕ್ಕಂದ್ರೆ ಅದಕ್ಕೆ ಮುಂದೆ ಯಾವ ರೀತಿ ಮತ್ತು ಇದನ್ನು ಆಮರಣ ಮಾಡಬೇಕು, ಮತ್ತೊಂದು ಮಾಡಬೇಕು, ಆ ಹೋರಾಟವನ್ನು ಅಹೋರಾತ್ರಿ ಮಾಡಬೇಕು, ಆ ಹೋರಾಟಗಳನ್ನು ಮುಂದೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ಗುರ್ಲಿಂಗಪ್ಪ ದುಂಡಪ್ಪ ಅಂಗಡಿ, ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಅಧ್ಯಕ್ಷ. ಇವತ್ತು ಬಾಗೇವಾಡಿ ತಾಲೂಕಿನ ಅಂಗಡಿಗೇರಿಯಲ್ಲಿ ರೈತರು ನೀರಾವರಿಯಿಂದ ವಂಚಿತರಾಗಿದ್ದಾರೆ. ಸುಮಾರು 75ರಿಂದ 80 ಸಾವಿರ ಎಕರೆ ಜಮೀನು ನೀರಿನಿಂದ ವಂಚಿತವಾಗಿದೆ ಅಂತಕ್ಕಂಥ ಒಂದು ವಿಷಯ ಹಿಡ್ಕೊಂಡು ನಮ್ಮ ಮಾಜಿ ಶಾಸಕರಾದಂಥ ಮಂತ್ರಿಗಳಾದಂಥ SK ಬೆಳ್ಳುಬ್ಬಿ ಅವರು ಆಲ್ಮಟ್ಟಿಯಲ್ಲಿ ಅವರ ನೇತೃತ್ವದಲ್ಲಿ ಹೋರಾಟದ ಗೊತ್ತಾಗಿ ನಾನು ಒಬ್ಬ ಜಿಲ್ಲೆಯ ಜವಾಬ್ದಾರಿ ರೈತ ಮೋರ್ಚಾ ಅಧ್ಯಕ್ಷನಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿನಿ. ಇದು ನಿಜವಾಗಿಯೂ ಕೂಡ ನೋವಿನ ಸಂಗತಿ. ಇವತ್ತು ಆಲ್ಮಟ್ಟಿ 524 ಮೀಟ್ರ್ ಆಗಬೇಕಾಗಿತ್ತು, ಭಾಳ ವರ್ಷಗಳಿಂದನೇ ಆಗಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ ಇಲ್ಲಿವರೆಗೂ ಕೂಡ ಅದು ಇನ್ನೂ 519 ಮೀಟ್ರ್ ಮಾತ್ರ ಇದೆ. ಏನಾಗಿದೆ ಅಂದರೆ 519 ಮೀಟ್ರ್ ಸ್ಟೋರೇಜ್ ಇದೆ, ಆದರೆ ಬಳಕೆ ಮಾಡಲಿಕ್ಕೆ ಸಾಕಷ್ಟು ಖಾಲಿಗಳಾಗಿಬಿಟ್ಟು ಜಿಲ್ಲಾ ತುಂಬ. ಈಗ ಆಗೋದ್ರಿಂದ ಭಾಳಷ್ಟು ರೈತರಿಗೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಅಂದರೆ ನೀರು ಅರ್ಧಂಬರ್ಧ ನೀರು ಸಿಕ್ಕು, ಬೆಳೆನೂ ಕೂಡ ಅರ್ಧಂಬರ್ಧ ಬೆಳೆ ಬಂದು ಆ ರೈತರ ಇನ್ವೆಸ್ಟ್ ಮಾಡಿದಂಥ ಏನು ಖರ್ಚು ಮಾಡಿದಂಥ ಆ ಖರ್ಚು ಕೂಡ ಬರಲದಂಥ ಪರಿಸ್ಥಿತಿ ರೈತರಿಗೆ ಆಗಿದ್ದೀವಿ. ಸರ್ಕಾರ ಬೇಗನೆ ಈ ಕೃಷ್ಣೆಗೆ ಹೆಚ್ಚು ಹಣವನ್ನು ಇಡುವ ಮೂಲಕ 524 ಮೀಟರ್ ಸ್ಟೋರೇಜ್ ಮಾಡಿದರೆ ಮಾತ್ರ ಈ ಭಾಗದ ರೈತರಿಗೆ ಅನುಕೂಲ ಆಗ್ತದೆ. ಏನಾಗಿದೆ ಅಂದ್ರೆ ಒಂದು 5-10 ಜನ ಊಟ ಮಾಡುವಂಥ ವ್ಯವಸ್ಥೆ ಒಳಗೆ ಒಂದು 100 ಜನ ಬಂದು ಅದೇ ಊಟ ಉಣ್ಣಂದಾಗ ಯಾವ ರೀತಿ ಅದು ಸಾಧ್ಯವಿಲ್ಲವೋ ಆ ರೀತಿ ಇವತ್ತು ಈ 519 ಮೀಟರ್ ನೀರನ್ನು 524 ಮೀಟರ್ ಆಗ್ತಕ್ಕಂಥ ಸ್ಟೋರೇಜ್ ಫಲಾನುಭವಿಗಳ ನೀರು ಉಣ್ಣಕ್ಕೆ ಆಗೋದಿಲ್ಲ, ಅದು ಉಣಿಸ್ಲಿಕ್ಕೆ ಆಗಲಾರಂಥ ಪರಿಸ್ಥಿತಿಯಲ್ಲಿ ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಗುತ್ತೆ. ಅದಕ್ಕೆ ಬೇಗನೆ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನೀವು ನಮ್ಮ ರಾಜ್ಯ ಶ್ರೀಮಂತ ಆಗಬೇಕು. ನೀವು ಕೊಡ್ತಕ್ಕಂಥ ಈ ಬಿಟ್ಟಿ ಭಾಗ್ಯಗಳಿಂದ ಸರ್ಕಾರ ನಮ್ಮ ರಾಜ್ಯ ಶ್ರೀಮಂತ ಆಗೋದಿಲ್ಲ. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ರಾಜ್ಯದಲ್ಲಿ ರೈತರು ಖುಷಿಯಾಗಿಲ್ಲ. ಇವತ್ತು ನಿಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿನ ಸಾಕಷ್ಟು ಗುತ್ತಿಗೆದಾರ ಕಡೆಯಿಂದ ಟೆಂಡರ್ ಕರೆದು ಕೆಲಸ ಮಾಡ್ಕೊಂಡಿರಿ, ಆದರೆ ಅವರು ಬಿಲ್ ಕೊಡಲಾರ್ದೇನ ಇವತ್ತು ಅವರನ್ನು ರೋಡಿಗೆ ತಂದಿದ್ದೀರಿ. ಈ ರೀತಿ ನೀವು ಪ್ರತಿಯೊಬ್ಬರ ಜೀವನದಲ್ಲಿ ಆಟ ಆಡ್ತಕ್ಕಂಥ ಒಂದು ವಿಷಯವನ್ನು ಬಿಟ್ಟು ಇವತ್ತು ಸರ್ಕಾರ ನೌಕರರಿಗೆ 4-5 ತಿಂಗಳಿಂದ ಪಗಾರ ಕೂಡ ನೀವು ಪೇಮೆಂಟ್ ಕೂಡ ಆಗ್ತಾಯಿಲ್ಲ. ಇಂಥ ಒಂದು ಹೀನಾಯ ಪರಿಸ್ಥಿತಿಗೆ ಸರ್ಕಾರ ಹೋಗ್ಯದ. ಸರ್ಕಾರ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ ಇವತ್ತು ಆ ಶವಪೆಟ್ಟಿಗೊಳಗೆ ಶವಪಟ್ಟಿ ಒಳಗೆ ಹೆಣ ಒಳಗದ ಕಾರ್ಯಾರಂಭ ಮಾಡಾಕೈತಿ ಸರ್ಕಾರ. ಇವತ್ತು ಈ ಬೇಗನೆ ಈ ಸರ್ಕಾರ ಎಚ್ಚೆತ್ತುಕೊಂಡು ಈ ಜನರ ಸಮಸ್ಯೆಗೆ ಸ್ಪಂದಿಸಬೇಕಂತೇಳಿ ವಿಶೇಷವಾಗಿ ನೀರಾವರಿಗೆ ಸ್ಪಂದಿಸಲಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಮೂಲಕ ಕೇಳಕ್ಕೆ ಇಚ್ಛೆಪಡ್ತೀವಿ. ಸರ್, ಗುರ್ಲಿಂಗಪ್ಪ ಅಂಗಡಿ, ಬಿಜಾಪುರ ಜಿಲ್ಲೆಯ ರೈತ ಮೋರ್ಚಾ ಜಿಲ್ಲಾ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.